ಪಕ್ಕದಲ್ಲಿ ಪಕ್ಷಿಗಳ ಗ್ರಾಮ. ಪಕ್ಷಿಗಳ ಗ್ರಾಮದಲ್ಲಿ ಇವಾಗ್ಲೇ ಚಳಿಗಾಲ ಶುರುವಾಗಿತ್ತು. ಆಕಾಶದಲ್ಲಿರುವ ಮಂಚೆಲ್ಲಾನು ನೆಲಕ್ಕೆ ಬಂದು ಬೀಳ್ತಾ ಇತ್ತು. ಎಲ್ಲ ಮರಗಳಲ್ಲೂ ಒಂದು ಎಲೆ ಕೂಡ ಇಲ್ಲದೆ ಎಲ್ಲ ಬೋಳು ಮರವಾಗಿ ಇತ್ತು. ಯಾವಾಗ್ಲೂ ತರ ಪಕ್ಷಿಗಳಿಗೆ ಈ ಚಳಿಗಾಲ ಬಂದ್ರೇನೆ ತುಂಬಾನೇ ದೊಡ್ಡ ಕಷ್ಟ ಬರ್ತಾ ಇತ್ತು. ನಿಜ ಹೇಳ್ಬೇಕಂದ್ರೆ ಈ ಚಳಿಗಾಲದಲ್ಲಿ ಚಳಿನ ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ರೂ ಕೂಡ ವರ್ಷ 100 ಕಿಲೋಮೀಟರ್ ದೂರದಲ್ಲಿರುವ ಬೆಚ್ಚಗಿರುವ ಪ್ರದೇಶಕ್ಕೆ ಹೋಗೋದು, ಚಳಿಗಾಲ ಮುಗಿಯೋ ತನಕ ಅಲ್ಲೇ ಇರೋದು ಇದು ಅವರ ಅಭ್ಯಾಸ. ಆದ್ರೆ ಈ ಚಳಿಗಾಲದಲ್ಲಿ ಬೇರೆ ಊರಿಗೆ ಹೋಗೋದನ್ನೋದು ಅವ್ರಿಗೆ ಒಂದು ಶಿಕ್ಷೆ ಕೊಟ್ಟ ತರ. ತುನಿಗು ಬಚ್ಚಿ ಹಳೆ ಕಂಬ್ಳಿ ಎಲ್ಲಾನು ತೆಗ್ದಿಟ್ಕೊಂಡು, ಬುಜ್ಜಿ ಎದ್ದೇಳಮ್ಮ, ನಾವು ಪ್ರಯಾಣಕ್ಕೆ ಸಿದ್ಧರಾಗ್ಬೇಕು. ಸಂಜೆ ಒಳಗಡೆ ನಾವು ಮಾತ್ರ ಹೊರಡದಿದ್ರೆ ಚಳಿಯಲ್ಲಿ ಸಿಕ್ಕಾಕೊಳ್ತೀವಿ. ಆವಾಗ ಬುಜ್ಜಿಗುಬ್ಬಚ್ಚಿ ತುಂಬಾನು ಬೇಜಾರಿಂದ, ಅಮ್ಮ ನಾವು ಮತ್ತೆ ಹೊರಡ್ಬೇಕಾ? 1.5 ಕಿಲೋಮೀಟರ್ ನನ್ನಿಂದ ನಡೆಯಕ್ಕಾಗಲ್ಲ. ನನ್ನ ರೆಕ್ಕೆಗಳೆಲ್ಲ ನೋವಾಗ್ತಾ ಇದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಚಳಿ ಜಾಸ್ತಿ ಆಗುತ್ತೆ. ನಾನು ಇನ್ನೂ ಇಲ್ಲೇ ಮಲ್ಕೋತೀನಿ. ನೀನು ಇಲ್ಲೇ ಮಲಗಿದ್ರೆ ನಾಳೆ ಸಂಜೆಗೆ ಐಸ್ ಕಟ್ಟಿ ಆಗಿರ್ತೀಯ. ಎದ್ದೇಳು. ಪಕ್ಕದ ಮನೆ ಚಿಚುಕಾಗಿಯ ಮನೆಯಲ್ಲಿ ಆವಾಗ್ಲೇ ಜಗಳ ಶುರುವಾಗಿತ್ತು. ಆವಾಗ ಚಿಚುಕಾಗೆ, ಲೇ ಚಿನ್ನು ಎಲ್ಲೋ ನನ್ನ ಸನ್ಸ್ಕ್ರೀಮು? ಅಯ್ಯೋ, ಎಷ್ಟು ಬೆಲೆ ಬಾಳುವ ಸನ್ಸ್ಕ್ರೀಮ್ ಅದು. ಆ ಸನ್ಸ್ಕ್ರೀಮ್ ಇಲ್ಲದಿದ್ರೆ ನನ್ನ ಸುಂದರವಾದ ಮುಖ ಎಲ್ಲ ಹಾಳಾಗ್ಬಿಡುತ್ತೆ ಕಣೋ. ಏನ್ ಜೀವನನೋ ಏನೋ, ವಲಸೆ ಹೋಗೋದು ಅಂದ್ರೆ ನನಗೆ ಇಷ್ಟನೇ ಆಗಲ್ಲ. ಅಮ್ಮೋ, ನೀವು ಬರದಿದ್ರೆ ಇಲ್ಲೇ ಕಲ್ಲಾಗಿ ಹೋಗ್ಬಿಡ್ತೀರಾ. ಮೊದಲು ಹಳೆ ಸೂಟ್ ಕೇಸ್ನ ತೆಗಿರಿ ಅಮ್ಮ. ಆ ದಿನ ಸಂಜೆ ಸಮಯ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಎಲ್ಲರನ್ನ ಮನೆಯಿಂದ ಹೊರಗಡೆ ಬರಕ್ ಕೇಳಿ ಅವ್ರ ಹತ್ರ ಈ ರೀತಿ ಹೇಳ್ತು. ಸ್ನೇಹಿತರೆ, ನಮ್ಮ ಪರಿಸ್ಥಿತಿ ತುಂಬಾನೇ ಹದಗೆಡ್ತಾ ಇದೆ. ನಾವು ತಕ್ಷಣ ಇಲ್ಲಿಂದ ವಲಸೆ ಹೋಗ್ಲೇಬೇಕು. ನಾಳೆ ಸಂಜೆ ಆಗುವಷ್ಟರಲ್ಲಿ ಹೊರಡಬೇಕು. ಅಯ್ಯೋ, ಮತ್ತೆ ಆ ಪ್ರಯಾಣನ? ನನ್ನಿಂದ ಆಗಲ್ಲ. ಕಾಲೆಲ್ಲ ತುಂಬಾ ನೋವಾಗ್ತಾ ಇದೆ. ನನಗೆ ಕಾಲಲ್ಲ, ನನ್ನ ರೆಕ್ಕೆ ಎಲ್ಲ ತುಂಬಾನೇ ನೋವಾಗ್ತಾ ಇದೆ. ಈ ರೀತಿ ವಲಸೆ ಹೋಗದೆ ಇಲ್ಲೇ ಇರ್ಲಿಕ್ಕೆ ಬೇರೆ ಅವಕಾಶನೇ ಇಲ್ವಾ? ಈ ತುನಿ ಇದ್ದಾಳಲ್ವಾ, ಯಾವಾಗ್ಲೂ ಏನಾದ್ರೂ ಒಂದು ಉತ್ತಮವಾದ ಆಲೋಚನೆ ಹೇಳ್ತಾಳೆ. ಏನೇ ತುನಿ, ಹೇಳೇ. ತುನಿಗುಬ್ಬಚ್ಚಿ ಚಿಂತೆಯಿಂದ, ಈ ಪ್ರಕೃತಿ ಜೊತೆ ಜಗಳ ಆಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಚಿಚ್ಚು. ಆದ್ರೂ ಇಲ್ಲಿ ಇರ್ಲಿಕ್ಕೆ ಏನಾದ್ರೂ ಒಂದು ಉಪಾಯ ಇದೆಯಾ ಅಂತ ಆಲೋಚನೆ ಮಾಡಲೇಬೇಕು. ಎಲ್ರೂ ತುಂಬಾನೇ ಚಿಂತೆಯಿಂದ ಅವರವರ ಮನೆಗೆ ಹೋಗಿ ಪ್ರಯಾಣಕ್ಕೆ ಬೇಕಾಗಿರುವ ಆಹಾರ ಹಾಗೂ ಕಂಬಳಿಗಳನ್ನ ಏರ್ಪಾಡು ಮಾಡ್ಕೊಳ್ತಿದ್ರು. ಆದ್ರೆ ಈ ಕಡೆ ಟೋನಿ ಕೊನೆಯಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ಒಣಗಿರುವ ಸೌದೆಗಳು ಸಿಗುತ್ತಾ ಅಂತ ಹುಡ್ಕೊಂಡು ಅವಳು ಅಡವಿಗೆ ಹೋದ್ಲು. ಆದ್ರೆ ಅಡವಿ ನಿಶಬ್ದವಾಗಿತ್ತು. ಮಂಚಿನಿಂದ ಅಡವಿನೇ ಮುಚ್ಚಿತ್ತು. ಅವಳು ಸೌದೆಗಳನ್ನ ಹುಡುಕ್ತಾ ಅಡವಿಯಲ್ಲಿ ಹೋಗದೇ ಇದ್ದ ಒಂದು ಜಾಗಕ್ಕೆ ಹೋದ್ಲು. ಆವಾಗ ಟೋನಿ ಅವಳ ಮನ್ಸಲ್ಲಿ, ಅಯ್ಯೋ, ಈ ದಾರಿ ಎಲ್ಲಿಗೆ ಹೋಗ್ತಾ ಇದೆ? ದಾರಿ ತಪ್ಪಿ ಬಂದ್ಬಿಟ್ನಾ? ಹಾಗೆ ಅವಳು ಹೋಗ್ಬಿಡೋಣ ಅಂತ ಅಂದ್ಕೊಳ್ಳುವಾಗ ಇದ್ದಕ್ಕಿದ್ದಂತೆ 2 ಬಂಡೆಕಲ್ಲಿನ ಮಧ್ಯದಲ್ಲಿ ಒಂದು ದೊಡ್ಡ ದ್ವಾರ ಇತ್ತು. ಅದ್ರೊಳಗಡೆ ಕತ್ಲಾಗಿತ್ತು. ಅದೇನೋ ಗುಹೆಯ ದ್ವಾರ ತರಾನೇ ಕಾಣಿಸ್ತಿತ್ತು. ಅರೆ, ಇಲ್ಲಿ ಇಷ್ಟು ದೊಡ್ಡ ಗುಹೆ ಇದೆಯಾ? ಇಷ್ಟು ವರ್ಷಗಳಿಂದ ನಾನು ಇಲ್ಲೇ ಇದ್ದೀನಿ, ಆದ್ರೂ ಇಷ್ಟು ವರ್ಷದಿಂದ ಇದನ್ನ ನೋಡ್ಲಿಲ್ಲ. ಓಹೋ, ಇದ್ರೊಳಗೆ ಯಾವ್ದಾದ್ರೂ ಕಾಡು ಪ್ರಾಣಿ ಇರ್ಬೋದು. ಅವಳು ಆಶ್ಚರ್ಯದಿಂದ ಆ ಗುಹೆಯ ಹೊರಗಡೆ ಹೋಗಿ ನಿಂತ್ಕೊಂಡ್ಲು. ಆವಾಗ ಗುಹೆಯೊಳಗಡೆಯಿಂದ ತಂಪಾದ ಗಾಳಿ ಬೀಸ್ಲಿಲ್ಲ. ಅದಕ್ಕೆ ಬದಲು ಬಿಸಿಯಾದ ಗಾಳಿ ಬೀಸ್ತಾ ಇತ್ತು. ಆಶ್ಚರ್ಯವಾಗಿದೆ, ಗುಹೆಯೊಳಗೆ ಇಷ್ಟೊಂದು ಬಿಸಿಯಾಗಿದೆಯಾ? ಹಾಗೆ ಟುನಿ ಆಶ್ಚರ್ಯಪಟ್ಟರು ಕೂಡ ಕೊನೆಗೆ ಸ್ವಲ್ಪ ಧೈರ್ಯನೋ ಮಾಡ್ಕೊಂಡು ಮೆಲ್ಲೆ ಆ ಗುಹೆಯೊಳಗಡೆ ಹೋಗಕ್ಕೆ ಶುರು ಮಾಡಿದ್ಲು. ಗುಹೆಯಲ್ಲಿ ತುಂಬಾನು ಕತ್ಲಾಗಿತ್ತು. ಒಳಗಡೆ ಹೋಗ್ತಾ ಆ ಚಿಕ್ಕ ದಾರಿ ಒಂದು ವಿಶಾಲವಾದ ಜಾಗಕ್ಕೆ ಅವಳನ್ನ ಕರ್ಕೊಂಡು ಹೋಯ್ತು. ಆ ಜಾಗದಲ್ಲಿರುವ ದೃಶ್ಯವನ್ನು ನೋಡಿದ ಟೊನಿಗುಬ್ಬಚ್ಚಿ ತುಂಬಾನು ಆಶ್ಚರ್ಯಪಟ್ಲು. ಯಾಕಂದ್ರೆ ಆ ಗುಹೆಯೊಳಗಡೆ ಮೇಲೆ ಚಾವಣಿಯಲ್ಲಿ ಒಂದು ರಂಧ್ರ ಇತ್ತು. ಆ ರಂಧ್ರದ ಮೂಲಕ ಸೂರ್ಯನ ಕಿರಣಗಳು ಆ ಗುಹೆಯೊಳಗಡೆ ಬರ್ತಾ ಇತ್ತು. ಅದ್ ಮಾತ್ರ ಅಲ್ಲ, ಆ ರಂಧ್ರದ ಕೆಳಗಡೆ ಒಂದು ಚಿಕ್ಕದಾಗಿರುವ ಕೊಳ ಇತ್ತು. ಆ ಕೊಳದಲ್ಲಿರೋದು ಬಿಸಿ ನೀರು. ಆ ಬಿಸಿ ನೀರಿನಿಂದ ಬಿಸಿಯಾದ ಆವರಿ ಹೊರಗಡೆ ಬರ್ತಾ ಇತ್ತು. ಆ ಆವರಿಯಿಂದಾನೇ ಆ ಗುಹೆನೆ ತುಂಬಾನೇ ಬೆಚ್ಚಗಿತ್ತು. ಗುಹೆಯೊಳಗಡೆ ಸ್ವಲ್ಪನೂ ಚಳಿ ಇರಲಿಲ್ಲ. ಅದಕ್ಕೆ ಬದಲು ಸಾಧಾರಣವಾದ ಒಂದು ಬೆಚ್ಚಗೆ ಅಲ್ಲಿ ಇತ್ತು. ಅದನ್ನು ನೋಡಿದ ಟೋನಿ ತುಂಬಾ ಆಶ್ಚರ್ಯಪಟ್ಲು. ಆಶ್ಚರ್ಯ, ಅಮೋಹ, ಇಷ್ಟು ಚೆನ್ನಾಗಿರುವ ಸ್ಥಳ ನಮ್ಮ ಊರಿನಲ್ಲೇ ಇದೆಯಾ? ಆದ್ರೂ ಇಷ್ಟು ದಿನ ನಾವು ನೋಡ್ಲೇ ಇಲ್ವಲ್ಲ. ಇದು ಆ ದೇವರೇ ನಮಗೋಸ್ಕರ ಕೊಟ್ಟಂತಹ ವರಪ್ರಸಾದ. ಹಾಗಂತ ಹೇಳಿ ಟೊನಿಗುಬ್ಬಚ್ಚಿ ಅಲ್ಲಿಂದ ಅವಳ ಊರಿಗೆ ವಾಪಸ್ ಬಂದ್ಲು. ಆವಾಗ ಊರಿನ ಹೊರಗಡೆ ಎಲ್ರೂ ತುಂಬಾನೇ ಚಿಂತೆಯಿಂದ ಟೋನಿಗೋಸ್ಕರ ಕಾಯ್ತಾ ಇದ್ರು. ಆವಾಗ ಟೋನಿ ಜೋರಾಗಿ, ನಿಲ್ಲಿ, ವಸ್ತುಗಳನ್ನೆಲ್ಲ ತೆಗೆದಿಟ್ಕೋಬೇಡಿ. ನಾವು ಎಲ್ಲೂ ಕೂಡ ವಲಸೆ ಹೊರಡ್ತಾ ಇಲ್ಲ. ಚಿಚು ಕೋಪದಿಂದ, ನೀನು ಏನಾದ್ರೂ ಹುಚ್ಚಿನಾ? ಇಲ್ಲಿಂದ ಹೋಗದಿದ್ರೆ ನಾವು ಕಲ್ಲಾಗೋಗ್ತೀವಿ.
ಆವಾಗ ಟುನಿಗೂ ಬಚ್ಚಿ, ಇಲ್ಲ ಚಿಚ್ಚು, ನಾನು ನಮ್ಮೆಲ್ಲರಿಗೋಸ್ಕರ ಒಂದು ಹೊಸ ಸ್ಥಳವನ್ನು ಹುಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಒಂದು ದೊಡ್ಡ ಗುಹೆ ಇದೆ. ಆ ಗುಹೆಯೊಳಗೆ ಒಂದು ದೊಡ್ಡ ಬಾವಿ ಇದೆ. ಆ ಬಾವಿಗೆ ಸೂರ್ಯನ ಕಿರಣಗಳು ಕೂಡ ಬೀಳ್ತಾ ಇದೆ. ಬೆಚ್ಚಗಿನ ನೀರು. ಅಲ್ಲಿರ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ತುನಿ, ನೀನ್ ಹೇಳೋದೆಲ್ಲ ನಿಜನಾ? ಗುಹೆಯಲ್ಲಿ ನಮ್ಮಿಂದ ಜೀವನ ಮಾಡಕ್ಕೆ ಸಾಧ್ಯನಾ? ಹೌದು, ಗುಹೆ ಅಂದ್ರೆ ತುಂಬಾ ಕತ್ತಲಾಗಿರುತ್ತೆ ಅಲ್ವಾ? ಇಲ್ಲ ಇಲ್ಲ, ನೀವು ಹೇಳುವ ರೀತಿ ಗುಹೆ ಅಷ್ಟೊಂದು ಕತ್ತಲಾಗಿಲ್ಲ. ಬನ್ನಿ, ನೀವೇ ನೋಡಿ. ಏನು, ಗುಹೆಯೊಳಗೆ ಮನೇನಾ? ನಾನ್ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಅಮ್ಮ ಬನ್ನಿ ಅಮ್ಮ, ಇವಾಗ್ಲೇ ಹೋಗಿ ನೋಡಿ ಬರೋಣ. ಏನು, ಕಾಡು ಮನುಷ್ಯರ ಹಾಗೆ ಗುಹೆಯೊಳಗೆ ಜೀವನ ಮಾಡ್ಬೇಕಾ? ಅದೆಲ್ಲ ನನ್ನಿಂದ ಆಗಲ್ಲ. ಇಲ್ಲಿ ನೋಡು, ನನ್ನ ಮನೆ ಎಷ್ಟೊಂದು ದೊಡ್ಡದಾಗಿದೆ. ನಾನು ಎಷ್ಟೊಂದು ನೆಮ್ಮದಿಯಾಗಿ ಇದ್ದೆ. ಚಿಚ್ಚು, ನಾಳೆ ನಿನ್ನ ಮನೆ ಐಸಾಗೋಗಿರುತ್ತೆ. ಆದ್ರೆ ನಾನು ಹೇಳಿರುವ ಸ್ಥಳದಲ್ಲಿ ಬಿಸಿ ನೀರು ಕೂಡ ಸಿಗುತ್ತೆ. ಬಿಸಿ ನೀರು ಅಂತ ಹೇಳಿದ ತಕ್ಷಣ ಚಿಚು ಅವಳ ಮನ್ಸನ್ನ ಬದಲಾಯಿಸ್ಕೊಂಡ್ಲು. ಸರಿ ಸರಿ, ಆ ಬಿಸಿನೀರಿಗೋಸ್ಕರ ನಾನು ಬರ್ತಾ ಇದ್ದೀನಿ ಅಷ್ಟೇ ಹಾಗಂತ ಹೇಳಿದ್ಲು. ಅದನ್ನ ಕೇಳಿ ಟುನಿ ಕೂಡ ಮನ್ಸೊಳಗಡೆ ನಗಾಡ್ತಾ ಇದ್ಲು. ಆಮೇಲೆ ಟುನಿಯ ಮಾತನ್ನ ನಂಬಿ ಪಕ್ಷಿಗಳು ಎಲ್ರೂ ಕೂಡ ಆಹಾರ, ಕಂಬಳಿ ಇದು ಎಲ್ಲಾನು ತಗೊಂಡು ಆ ಗುಹೆಯೊಳಗಡೆ ಹೋದ್ರು. ಅಲ್ಲಿ ಆ ದೃಶ್ಯವನ್ನು ನೋಡಿದ ಅವರೆಲ್ಲರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ತುನಿ, ನೀನ್ ನಿಜವಾಗ್ಲೂ ನಮ್ಮ ಗ್ರಾಮವನ್ನು ಕಾಪಾಡಿದೀಯಾ. ನೀನ್ ಹೇಳ್ದಾಗ ಏನೋ ಅಂತ ತಿಳ್ಕೊಂಡು ಇವಾಗ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಪಕ್ಷಿಗಳೆಲ್ಲರೂ ತುಂಬಾನೇ ಸಂತೋಷದಿಂದ ಆ ಬಿಸಿ ನೀರಿನ ಕೊಳಗಿರುವ ಸುತ್ತಮುತ್ತ ಅವ್ರಿಗೋಸ್ಕರ ಮನೆಗಳನ್ನ ಕಟ್ಕೊಂಡ್ರು. ನಾವು ಹೊರಗಡೆ ಹೋಗಿ ಮಣ್ಣನ್ನೆಲ್ಲ ತಂದು ಇಲ್ಲೇ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಜೀವನವನ್ನು ಮಾಡ್ಬೋದು. ಅಮ್ಮ, ನಾನು ಚಿನ್ನು ಬನ್ನು ಎಲ್ಲ ಸೇರಿ ಮಣ್ಣನ್ನ ತಂದು ಮನೆ ಕಟ್ಕೊಂಡು ಬಣ್ಣ ಬಣ್ಣನ ಬೆಳಿತೀವಿ. ಚಿಚುಕಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆರ್ಡರ್ ಹಾಕ್ತಾ ಇದ್ಲು. ಚಿನ್ನು, ನನ್ನ ಮನೆ ಎಲ್ಲರ ಮನೆಕ್ಕಿಂತ ತುಂಬಾ ದೊಡ್ಡದಾಗಿ ಮನೆಯಾಗಿರ್ಬೇಕು. ನೀವೆಲ್ಲ ನನ್ನ ಪಕ್ಕನೇ ಇರಬಾರ್ದು. ನನಗೆ ಲೇಕ್ ವ್ಯೂ ಬೇಕು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರಲ್ಲಿ ಕಾಲು ಹಾಕೊಂಡು ಚೆನ್ನಾಗಿ ಆರಾಮವಾಗಿ ಸ್ನಾನ ಮಾಡಬೇಕು. ಸರಿ ಚಿಚ್ಚು, ನೀನು ಹೇಳುವ ಹಾಗೇನೆ ನಿನಗೆ ಸ್ಥಳವನ್ನು ನಿರ್ಮಿಸಿ ಕೊಡೋಣ. ಮೊದಲು ಕೆಲಸ ಮಾಡೋಣ. ಹಾಗೆ 2 ದಿನಗಳು ಕಷ್ಟಪಟ್ಟು ಪಕ್ಷಿಗಳೆಲ್ಲರೂ ಕೂಡ ಅವರವರಿಗೋಸ್ಕರ ಮನೆಗಳನ್ನ ಕಟ್ಕೊಂಡ್ರು. ಹಾಗೆ ಎಲ್ರೂ ಅವರವರ ಹೊಸ ಮನೆಯೊಳಗಡೆ ಹೋಗ್ಬಿಟ್ರು. ಹಾಗೆ ಆ ಗುಹೆಯೊಳಗಡೆ ಒಂದು ಅಂದವಾದ ಗ್ರಾಮನೂ ಸೃಷ್ಟಿಯಾಯಿತು. ಹೊರಗಡೆ ತುಂಬಾ ಜೋರಾಗಿ ಮಂಚು ಬೀಳ್ತಾ ಇದ್ರು ಕೂಡ ಆ ಬಿಸಿ ನೀರು ಕೊಳದಿಂದ ಗುಹೆಯೊಳಗಡೆ ಮಾತ್ರ ತುಂಬಾನು ಬೆಚ್ಚಗೆನೇ ಇತ್ತು. ಅವರು ತಗೊಂಡು ಹೋದ ಆಹಾರಗಳು ಎಲ್ಲಾನು ಖಾಲಿಯಾದ್ಮೇಲೆ ಇವಾಗ ಪಕ್ಷಿಗಳಿಗೆ ಹೊಸ ಸಮಸ್ಯೆ ಬಂತು. ಅಡಿಗೆಗೆ ಇಟ್ಟ ವಸ್ತುಗಳೆಲ್ಲ ಖಾಲಿ ಐತಿ. ಇವಾಗ ಏನ್ ತಿನ್ನೋದು? ಇಲ್ಲಿ ಮಣ್ಣನ್ನು ಬಿಟ್ರೆ ಏನೂ ಇಲ್ಲ. ಚಿಚ್ಚು, ಆ ಕೊಳದಲ್ಲಿ ನೀರು ಬಿಸಿಯಾಗಿದೆ. ಭವಿಷ್ಯ ಈ ನೀರಲ್ಲಿ ಖಂಡಿತವಾಗಿ ಮೀನು ಇರ್ಬೋದು ಅನ್ಕೋತೀನಿ. ಹಾಗಂತ ಟೋನಿ ಅವಳ ಹತ್ರ ಇದ್ದ ಬುಟ್ಟಿನ ನೀರಿನಲ್ಲಿ ಹಾಕಿದ್ಲು. ಬಿಸಿ ನೀರಿನಲ್ಲೂ ಕೂಡ ಬಾಳ್ತಾ ಇದ್ದ ಮೀನುಗಳು ಎಲ್ಲನೂ ಕೂಡ ಅವಳ ಬುಟ್ಟಿಯಲ್ಲಿ ಸಿಕ್ಕಾಕೊಳ್ತು. ಅಮ್ಮ, ಅಲ್ಲಿ ನೋಡಿ ಮೀನು. ಇವತ್ತು ನಮಗೆ ಮೀನ್ ಸಾರು ಹಬ್ಬನೇ. ಏನು ಮೀನಾ? ಹಾಗಾದ್ರೆ ನಾನ್ ಬಲೆ ಹಾಕ್ತೀನಿ. ಹಾಗಂತ ಹೇಳಿ ಅವಳು ಅವಳ ಬಲೆನ ಹಾಕ್ದಾಗ ಆ ಬಿಸಿ ನೀರಲ್ಲಿ ಅವಳ ಬಲೆ ಕರಗಿ ಹೋಯ್ತು. ಅದನ್ನ ನೋಡಿ ಟೋನಿ ನಗಾಡ್ತಾ ಇದ್ಲು. ಇಲ್ಲಿ ನಿನ್ನ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಬೇಕು, ಬಲೆಯನ್ನಲ್ಲ. ಅಲ್ಲಿ ಮೊಬೈಲ್ ಫೋನು ಇಲ್ಲ, ಟಿವಿನೂ ಇಲ್ಲ. ಅಲ್ಲಿ ಸಿಗುವ ಮೀನುಗಳನ್ನ, ಅಣಬೆಗಳನ್ನ ತಿಂದು ಅವರು ಬಾಳ್ತಾ ಇದ್ರು. ಹಾಗೇನೆ ರಾತ್ರಿಯ ಸಮಯ ಚಂದಮಾಮನ ಬೆಳಕು ಆ ರಂಧ್ರದ ಮೂಲಕ ಗುಹೆಯೊಳಗಡೆ ಬರ್ತಾ ಇರುವಾಗ ಪಕ್ಷಿಗಳು ಎಲ್ರೂ ಒಣಗಿರುವ ಸೌದೆಗಳನ್ನ ಇಟ್ಕೊಂಡು ಚಳಿಗೋಸ್ಕರ ಬೆಂಕಿ ಹಾಕೊಳ್ತಿದ್ರು. ಎಲ್ಲರೂ ಹೀಗೆ ಒಂದು ಸೇರುವಾಗ ನನಗೆ ಹಳೆಯದೆಲ್ಲ ಯೋಚನೆಗೆ ಬರ್ತಾ ಇದೆ. ಹಾಗಾಗಿ ಒಂದು ದಿನ ನಾನು ಹಾಡು ಹೇಳ್ತೀನಿ. ಮಕ್ಕಳು 3 ಜನನು ಗುಹೆಯೊಳಗಡೆ ಇರುವ ಪ್ರತಿಧ್ವನಿಯ ಜೊತೆ ಆಟ ಆಡ್ಕೊಳ್ತಾ ಇದ್ರು. ಹಲೋ ಹಲೋ ಹಲೋ. ಚಿಚುಕಾಗೆ ಆ ಶಬ್ದವನ್ನ ಕೇಳಿ, ಈ ಗುಹೆಗೆ ಕೂಡ ನನ್ನ ಮೇಲೆ ತುಂಬಾನೇ ಅಸೂಯೆ, ಅದಕ್ಕೆ ಈ ರೀತಿ ಮಾಡ್ತಾ ಇದೆ. ಹೀಗೆ 3 ತಿಂಗಳು ಕಳೀತು. ಹೊರ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧನೂ ಇಲ್ಲದೆ ಪಕ್ಷಿಗಳು ಎಲ್ರೂ ಕೂಡ ಅದೇ ಗುಹೆಯಲ್ಲಿ ಬಾಳ್ತಾ ಇದ್ರು. ಚಿಚುಕಾಗಿನ ದಿನ ಸ್ನಾನ ಮಾಡಕ್ಕೆ ಬಿಸಿ ನೀರು ಸಿಗ್ತಾ ಇದೆ ಅನ್ನುವ ಸಂತೋಷದಲ್ಲಿ ಎಲ್ಲ ಜೊತೆ ಅವಳು ಕೂಡ ಸಂತೋಷವಾಗಿ ಬಾಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಟುನಿ ಆ ರಂಧ್ರದ ಮೂಲಕ ಆಕಾಶವನ್ನ ನೋಡಿ, ಎಲ್ಲರೂ ಕೇಳಿ, ಶುಭವಾರ್ತೆ, ಹೊರಗಡೆ ಹಿಮ ಕರಗಿದೆ. ಸೂರ್ಯ ಮತ್ತೆ ಬಂದಿದ್ದಾನೆ. ಚಳಿಕಾಲ ಮುಗಿಯಿತು. ಪಕ್ಷಿಗಳು ಎಲ್ರೂ ತುಂಬಾನೇ ಸಂತೋಷಪಟ್ರು. ಅಮ್ಮ, ನಾವಿಲ್ಲಿಂದ ಹೊರಟೋಗೋದ್ ಬೇಡ. ಪ್ರತಿದಿನ ಮೀನ್ ಸಾರು, ಮೀನ್ ಅಡಿಗೆ ಎಷ್ಟ್ ಚೆನ್ನಾಗಿರುತ್ತೆ. ಇಲ್ಲ ಬುಜ್ಜಿ, ಹಾಗೆಲ್ಲ ಹೇಳ್ಬಾರ್ದು. ನಮ್ಮ ಮನೆ ನಮ್ದೇ ತಾನೆ. ಆದ್ರೂ ಈ ಸ್ಥಳವನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಹಾಗೆ ಪಕ್ಷಿಗಳೆಲ್ಲರೂ ಆ ಗುಹೆಯಲ್ಲಿರುವ ಮನೆಗಳಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಅವರ ಹಳೆ ಊರಿಗೆ ಹೊರಟ್ರು. ಆವಾಗ ಚಿಚುಕಾಗೆ ಅವಳ ಹಳೆ ಮನೆನ ನೋಡಿ, ಅಬ್ಬಾ, ನನ್ನ ಹಳೆಯ ಮಂಚ.
ಆ ಮನೆ ತುಂಬಾನೇ ಚೆನ್ನಾಗಿದೆ, ಆದ್ರೂ ಕೂಡ ಈ ಮನೆಯನ್ನು ಮರೆಯಲು ಸಾಧ್ಯವಿಲ್ಲ. ಇನ್ನು ಚಳಿಗಾಲ ಬಂದ್ರೆ ನಾನು ಆ ಸ್ಥಳಕ್ಕೆ ಹೋಗಿ ನನ್ನ ಸ್ಥಳವನ್ನು ನಾನು ಮೊದಲು ಸರಿಪಡಿಸ್ಕೋತೀನಿ. ಅದನ್ನು ಕೇಳಿ ಪಕ್ಷಿಗಳೆಲ್ಲರೂ ಜೋರಾಗಿ ನಗಾಡ್ತಾ ಇದ್ರು. ಹಾಗೆ ಟುನಿಗುಬ್ಬಚ್ಚಿಯ ಬುದ್ಧಿವಂತಿಕೆಯಿಂದ ಅವರೆಲ್ಲರೂ ಬೇರೆ ಎಲ್ಲ ವಲಸೆ ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲದೆ ಆ ಗುಹೆಯೊಳಗಡೆ ಬೆಚ್ಚಗೆ ಇದ್ದ ಜಾಗದಲ್ಲಿ ಮನೆ ಕಟ್ಕೊಂಡು ಚಳಿಗಾಲ ಮುಗಿಯೋ ತನಕ ಅಲ್ಲೇ ಸಂತೋಷವಾಗಿದ್ರು. ಪಕ್ಷಿಗಳ ಊರಿನಲ್ಲಿ ಅದು ಕಾರ್ತಿಕ ಮಾಸ. ತಂಪಾದ ಗಾಳಿಯ ಜೊತೆ ಸ್ವಲ್ಪ ಹಿಮಾನೂ ಬೀಳ್ತಾ ಇತ್ತು. ಊರಿನಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಭಕ್ತಿ ಹಾಡುಗಳು. ಇವಾಗ ಊರೇ ತುಂಬಾನು ಭಕ್ತಿಯಿಂದ ಇತ್ತು. ಆ ಊರಿನಲ್ಲಿ ಎಲ್ಲರಿಗಿಂತ ಮೊದಲೇ ಎದ್ದೇಳೋದು ಟುನಿಗುಬ್ಬಚ್ಚಿ. ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಆ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಅವಳು ಪೂಜೆಯನ್ನು ಮಾಡ್ತಾ ಇದ್ಲು. ಆ ದಿನ ಸಂಜೆ ಸಮಯ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಊರಿನಲ್ಲಿದ್ದ ಎಲ್ಲರನ್ನ ಊರಿನ ಮಧ್ಯಕ್ಕೆ ಬರಕ್ ಹೇಳಿದ್ಲು. ಆವಾಗ ಮಹಿಹದ್ದು ತುಂಬಾನು ಗಂಭೀರವಾಗಿ, ಎಲ್ರೂ ಬಂದಿದ್ದೀರಾ? ನಿಮಗೆ ಗೊತ್ತೋ, ಕಾರ್ತಿಕ ಮಾಸ ಬಂದಿದೆ. ಅಂದ್ರೆ ಯಾವಾಗ್ಲೂ ತರ ವರ್ಷ ವರ್ಷ ಮಾಡೋ ತರ ಊರಿನ ಗಡಿಯಲ್ಲಿರುವ ನೆಲ್ಲಿಕಾಯಿ ತೋಟದಲ್ಲಿ ಬರೋ ಭಾನುವಾರ ವನಭೋಜನ, ಎಲ್ರೂ ಬಂದ್ಬಿಡಿ. ಹಾಗಂತ ಮಹಿಹದ್ದು ಹೇಳಿದಾಗ ಪಕ್ಷಿಗಳೆಲ್ಲರೂ ಸಂತೋಷದಿಂದ ಕೈ ಚಪ್ಪಾಳೆ ತಟ್ಟಿದ್ರು. ಆಹಾ, ಕಾರ್ತಿಕ ಮಾಸ ಬಂತು ಅಂದ್ರನೇ ವನಭೋಜನ ಬಂತು ಅಂತ ಅರ್ಥ. ಆ ದಿನ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಸಂತೋಷನೇ ಬೇರೆ. ಹೌದೌದು, ಆ ದಿನ ಎಲ್ರೂ ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗಿ ಹಂಚ್ಕೊಂಡು ತಿನ್ನೋದು, ಅದು ಆ ದೇವ್ರಿಗೂ ಕೂಡ ತುಂಬಾನೇ ಇಷ್ಟ. ಎಲ್ರೂ ಮಾತಾಡ್ಕೊಂಡು ಬೇರೆ ಬೇರೆ ಅಡಿಗೆ ಮಾಡಿ ತಗೊಂಡು ಹೋಗೋಣ, ಆವಾಗ್ಲೇ ಎಲ್ಲ ರುಚಿನೂ ಆ ದಿನ ಇರುತ್ತೆ ಅಲ್ವಾ? ಹಾಗಂತ ಎಲ್ರೂ ಮಾತಾಡ್ತಾ ಇದ್ದಾಗ ಅದಕ್ಕೂ ಅವಳಿಗೂ ಏನೋ ಸಂಬಂಧನೇ ಇಲ್ಲ ಅನ್ನೋ ತರ ಚಿಚುಕಾಗಿ ದೂರದಲ್ಲಿ ನಿಂತ್ಕೊಂಡು ಅವರು ಮಾತಾಡ್ದನೆಲ್ಲ ಕೇಳಿಸ್ಕೊಳ್ತಾ ಇದ್ಲು. ವನಭೋಜನಾನ ಅಂದ್ರೆ ಊಟನ, ಹೊಟ್ಟೆ ತುಂಬಾ ಆ ದಿನ ಚೆನ್ನಾಗಿ ಊಟ ಮಾಡ್ಬೋದಂತ ಅಂದ್ಕೊಂಡು ಚಿಚು ಅವಳ ಮನ್ಸಲ್ಲಿ, ಆಹಾಹಾ, ಆ ದಿನ ಎಲ್ರೂ ಎಲ್ಲಾನು ಮಾಡಿ ತಗೊಂಡ್ ಬರ್ತಾರೆ, ನಾನು ಏನು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಟುನಿ ಹೇಗೂ ಪುಳಿಯೋಗರೆ ಮಾಡ್ತಾಳೆ, ಈ ಚೋಟು ಹೇಗೂ ವಡೆ ಮಾಡ್ತಾಳೆ, ಮಹಿ ಹೇಗೂ ಪಾಯಸ ಮಾಡ್ಕೊಂಡು ಬರ್ತಾಳೆ. ಆ ದಿನ ಏನಾದ್ರೂ ಒಂದ್ ಮಾಡಿ ಈ ಊಟನೆಲ್ಲ ಹೊಟ್ಟೆ ತುಂಬಾ ತಿಂದ್ಬಿಡ್ಬೇಕು. ಹಾ, ನನ್ನ ಬುದ್ಧಿವಂತಿಕೆ ಮುಂದ್ಗಡೆ ಇವರೆಲ್ರೂ ಜುಜುಬಿ ಅಲ್ವಾ? ಹಾಗಂತ ಅಂದ್ಕೊಂಡು ಏನು ಗೊತ್ತಿಲ್ಲದ ತರ ಬಂದು, ಆಹಾ, ವನಭೋಜನನ ತುಂಬಾ ಸಂತೋಷ, ಆದ್ರೆ ಆ ದಿನ ನನಗಂತೂ ತುಂಬಾನೇ ಕೆಲಸ ಇದೆ, ಇದ್ರೂ ಅದಕ್ಕೋಸ್ಕರ ಡೇಟ್ನ ಬದಲಾಯಿಸಕ್ಕಾಗಲ್ಲ ಅಲ್ವಾ? ಪರವಾಗಿಲ್ಲ, ಆ ದಿನ ನಾನು ಕೂಡ ಏನಾದ್ರೂ ಅಡಿಗೆ ಮಾಡಿ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಚಿಚುಕಾಗಿ ಅಲ್ಲಿಂದ ಮನೆಗೆ ಹೋದ್ಲು. ಭಾನುವಾರದ ದಿನಾನೂ ಬಂತು. ಊರಿನಲ್ಲಿ ಒಂದು ಹಬ್ಬದ ತರ ಎಲ್ಲ ವಾತಾವರಣನೂ ಇತ್ತು. ಎಲ್ರೂ ಅವ್ರವ್ರ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಅಮ್ಮ, ಪುಳಿಯೋಗರೆ ಮಾಡ್ತಾ ಇದೀಯಮ್ಮ? ಎಲ್ಲನೂ ನನಗೋಸ್ಕರ ತಾನೇ ಅಲ್ವಾ? ಹೌದು ಬುಜ್ಜಿ, ನಿನಗಿಲ್ದೆ ಯಾರಿಗೆ? ಆದ್ರೆ ಮೊದಲು ದೇವ್ರಿಗಿಡ್ಬೇಕು, ಆಮೇಲೆ ವನಭೋಜನಕ್ಕೆ ತಗೊಂಡು ಹೋಗ್ಬೇಕು, ಆಮೇಲೆ ನಿನಗ್ ನಾನು ಕೊಡ್ತೀನಿ. ಅಯ್ಯೋ, ವನಭೋಜನಕ್ಕ? ಅಲ್ಲಿ ಎಲ್ರೂ ಪುಳಿಯೋಗರೆ ತಿಂದ್ರೆ ಆಮೇಲೆ ನನ್ಗತಿ ಏನಾಗೋದಮ್ಮ? ಅಮ್ಮ, ನನಗೋಸ್ಕರ ಮನೇಲೆ ಸ್ವಲ್ಪ ತೆಗ್ದಿಟ್ಬಿಟ್ಟು ಬರ್ತೀಯಾ? ಟುನಿ ಅದನ್ನ ಕೇಳಿ ನಗುತ್ತಾ, ಸರಿ, ನನ್ನ ಮಗಳಿಗೆ ಹೇಳ್ದೆ ಯಾರಿಗಾದ್ರೂ ಕೊಟ್ಬಿಡ್ತೀನಾ? ನೀನು ಹೋಗಿ ಒಂದು ಬಾಳೆ ಎಲೆನ ತಗೊಂಡು ಬಂದು ತೊಳೆದು ಕೊಡು, ಅದರಲ್ಲೇ ಅನ್ನ ಹಾಕೊಂಡು ತಗೊಂಡು ಹೋಗ್ಬೇಕು. ಈ ಕಡೆ ಚೋಟುಗಿಳಿಯ ಮನೆಯಲ್ಲಿ ಬಿಸಿ ಬಿಸಿಯಾದ ಎಣ್ಣೆ ವಾಸನೆ ಬರ್ತಿತ್ತು. ಅಮ್ಮ, ವಡೆ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನನ್ಗೂ ಕೂಡ ಒಂದು ವಡೆ ಕೊಡಮ್ಮ. ಕೊಡ್ತೀನಿ ಬನ್ನು, ಆದ್ರೆ ಇವಾಗಲ್ಲ, ವನಭೋಜನಕ್ಕೆ ತಗೊಂಡು ಹೋಗೋಣ, ಅಲ್ಲಿ ಕೊಡ್ತೀನಿ. ಇವಾಗ ನೀನು ತಿನ್ನೋದನ್ನ ಚಿಚು ನೋಡಿದ್ರೆ ಅಷ್ಟೇ. ಅಯ್ಯೋ, ಚಿಚು ಅತ್ತೇನೋ ಬರ್ತಾ ಇದ್ದಾರಾ? ಹಾಗಾದ್ರೆ ಅಷ್ಟೇ, ನನ್ಗೊಂದು ವಡೆನೋ ಸಿಗಲ್ಲ. ಮಹಿಹದ್ದಿನ ಮನೆಯಲ್ಲಿ ಮಹಿಹದ್ದು ಪಾಯಸ ಮಾಡ್ತಾ ಇದ್ಲು. ಹೀಗೆ ಒಬ್ಬೊಬ್ರು ಅವ್ರಿಗಿಷ್ಟವಾದ ಆಹಾರನ ಮನೆಯಲ್ಲಿ ತಯಾರು ಮಾಡ್ತಾ ಇದ್ದ ಆ ಸಮಯದಲ್ಲಿ ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ ಚಿನ್ನುಕಾಗೆ, ಅಮ್ಮ ಎದ್ದೇಳಮ್ಮ, ಎಲ್ರೂ ವನಭೋಜನಕ್ಕೆ ಅಡಿಗೆ ಮಾಡ್ತಾ ಇದ್ದಾರೆ, ನೀನಂತೂ ಇನ್ನೂ ಮನೆಯಲ್ಲಿ ಒಲೆ ಕೂಡ ಕತ್ತಿಸ್ಲೇ ಇಲ್ಲ. ಆವಾಗ ಚಿಚುಕಾಗಿ ಚಿನ್ನು ಹತ್ರ ಈ ರೀತಿ ಹೇಳಿದ್ಲು. ಯಾಕೆ ಒಲೆ ಕತ್ಸ್ಬೇಕೋ? ಎಲ್ರೂ ಆಹಾರ ಮಾಡಿ ತಗೊಂಡ್ ಬರ್ತಾರೆ ತಾನೇ, ಅದನ್ನ ನಾವೆಲ್ರೂ ಹೋಗಿ ತಿಂದ್ಬಿಟ್ಟು ಬರೋಣ. ಅವ್ರು ಮಾಡಿದ್ದೆಲ್ಲ ಆಮೇಲೆ ವೇಸ್ಟ್ ಆಗಲ್ವಾ? ನಮ್ಮ ಮನೇಲಿ ಅಡಿಗೆ ಮಾಡಿದ್ರೆ ಮನೇಲಿರೋ ಸಾಮಗ್ರಿಗಳು ಎಲ್ಲಾನು ಖಾಲಿ ಆಗುತ್ತೆ ಅಲ್ವಾ? ಆದ್ರೆ ಅವ್ರ ಹತ್ರ ಏನು ಅಂತ ಹೇಳೋದಮ್ಮ? ಆವಾಗ ಚಿಚುಕಾಗಿ ಜೋರಾಗಿ ನಗುತ್ತಾ, ಅದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೋ, ನೀನೋಗಿ ಖಾಲಿ ಬಾಕ್ಸ್ ಒಂದು ತಗೊಂಡ್ ಬಾ, ಆಮೇಲೆ ಏನ್ ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ದಿನ ಮಧ್ಯಾಹ್ನದ ಸಮಯ ಎಲ್ರೂ ಅವ್ರು ಮಾಡಿದ ಆಹಾರನ ತಗೊಂಡು ಮಕ್ಕಳನ್ನು ಕರ್ಕೊಂಡು ಊರಿನ ಗಡಿಯಲ್ಲಿರುವ ನೆಲ್ಲಿಕಾಯಿ ತೋಟಕ್ಕೆ ಬಂದ್ರು. ಅಲ್ಲಿ ಎಲ್ರೂ ಸೇರಿ ಸಂತೋಷವಾಗಿ ಊಟ ಮಾಡಕ್ಕೆ ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಆವಾಗ ಟುನಿಗುಬ್ಬಚ್ಚಿ ನೆಲ್ಲಿಕಾಯಿ ಮರದ ಕೆಳಗಡೆ ಇದ್ದ ತುಳಸಿ ಗಿಡದ ಮುಂದ್ಗಡೆ ಒಂದು ದೀಪನೂ ಹಚ್ಚಿಟ್ಲು. ಬನ್ನಿ, ಎಲ್ರೂ ತಗೊಂಡ್ ಬಂದಿದ್ದನ ಮೊದಲು ನೈವೇದ್ಯ ಮಾಡಿಡಿ. ಪಕ್ಷಿಗಳು ಎಲ್ರೂ ಕೂಡ ಅವ್ರು ತಗೊಂಡ್ ಬಂದ ಆಹಾರನ ದೇವ್ರ ಮುಂದ್ಗಡೆ ಇಟ್ರು.
ಟುನಿ ಮಾಡಿದ ಪುಳಿಯೋಗರೆ, ಮಹಿ ಮಾಡಿದ ಪಾಯಸ, ಚೋಟು ತಗೊಂಡ್ ಬಂದ ವಡೆ, ಲೂಸಿ ತಗೊಂಡ್ ಬಂದ ಬಜ್ಜಿ ಹಾಗೂ ಕುಹು ತಗೊಂಡ್ ಬಂದ ಜ್ಯೂಸು ಇದೆಲ್ಲಾನು ತಗೊಂಡ್ ಬಂದು ಇಟ್ರು. ಏನ್ ಚಿಚೋ, ನೀನ್ ಮಾತ್ರ ಯಾಕೆ ಒಬ್ಳೆ ಅಲ್ಲೋ ಕೂತ್ಕೊಂಡಿದ್ಯಾ? ಹಾಗಂತ ಮಹಿ ಹದ್ದು ಕರೆದಾಗ ನೆಲ್ಲಿಕಾಯಿ ಮರದ ಹಿಂದ್ಗಡೆ ನಿಂತ್ಕೊಂಡಿದ್ದ ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಆ ಗಾಳಿ ಬಾಕ್ಸ್ ಅನ್ನ ತಗೊಂಡು ಅವರ ಮುಂದ್ಗಡೆ ಬಂದ್ರು. ಚಿಚು ಮುಖದಲ್ಲಿ ಚಿಂತೆ ಕಾಣಿಸ್ತಿತ್ತು. ಏನು ಅಂತ ಹೇಳೋದು ಮಹಿ, ನಾನು ನಿಮ್ಮೆಲ್ಲರಿಗೋಸ್ಕರನೂ ಬಾದಾಮ್ ಹಲ್ವಾ ಬಿಸಿ ಬಿಸಿ ಮಾಡಿ ಈ ಡಬ್ಬಿಯಲ್ಲಿ ಹಾಕಿ ತಗೊಂಡ್ ಬಂದೆ. ನಿಜ ಹೇಳ್ಬೇಕಂದ್ರೆ ನನ್ನ ಮಗ ಚಿನ್ನುಗೂ ಕೂಡ ಟೇಸ್ಟ್ ಮಾಡೋಕ್ಕೂ ಕೂಡ ಆ ಹಲ್ವಾನ ನಾನು ಕೊಡ್ಲಿಲ್ಲ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಚಿನ್ನು, ಬಾದಾಮ್ ಹಲ್ವಾನ ಮನೇಲಿ ಸ್ವಲ್ಪ ಕುಡಿಯೋಕ್ಕೆ ನೀರು ಸಹ ಅಮ್ಮ ಕೊಡ್ಲಿಲ್ಲ. ಚಿಚುಕಾಗೆ ಕತೆನ ಕಂಟಿನ್ಯೂ ಮಾಡಿದ್ಲು. ಹಾಗೆ ಬಾದಾಮ್ ಹಲ್ವಾ ತಗೊಂಡ್ ಬರುವಾಗ ದಾರಿಯಲ್ಲಿ ಒಂದು ಕೋತಿ ಗುಂಪು ಅಡ್ಡಿ ಬಂದು ನನ್ನ ಡಬ್ಬನ ನನ್ನ ಹತ್ರ ಕಿತ್ಕೊಳ್ತು. ನಾನು ಆವಾಗ್ಲೂ ಹೇಳ್ದೆ, ಇದು ವನಭೋಜನಕ್ಕೆ ಎಲ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ, ದಯವಿಟ್ಟು ಕೊಟ್ಬಿಡಿ ಅಂತ. ಆದ್ರೆ ಆ ಕೋತಿ ಗುಂಪು ನನ್ನ ನೋಡಿ ನಗಾಡಿ ಕೈಯಲ್ಲಿದ್ದ ಡಬ್ಬ ತಗೊಂಡು ಅದರಲ್ಲಿದ್ದ ಹಲ್ವಾ ಎಲ್ಲಾನು ತಿಂದು ನನ್ನ ನೋಡಿ ನಗಾಡಿ ಈ ಟಿಫನ್ ಬಾಕ್ಸ್ನ ದೂರ ಬಿಸಾಕಿ ಹೋಗ್ಬಿಡ್ತು. ಅಲ್ಲೇ ಇದ್ದ ನೀರಲ್ಲಿ ಈ ಟಿಫನ್ ಬಾಕ್ಸ್ನ ಕ್ಲೀನ್ ಆಗಿ ತೊಳೆದು ತಗೊಂಡ್ ಬಂದೆ. ಎಲ್ರು ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಚಿಚುಕಾಗಿ ಹೇಳಿದ ಕತೆನ ಕೇಳಿ ಟುನಿ ಹಾಗೂ ಚೋಟು ಇಬ್ರು ಬೇಜಾರ್ ಮಾಡ್ಕೊಂಡ್ರು. ಅಯ್ಯಯ್ಯೋ, ಎಷ್ಟು ದೊಡ್ಡ ಕಷ್ಟ ಚಿಚು ನಿನಗೆ. ಕೋತಿಗಳ ಗುಂಪು ನಿನ್ನನ್ನೇನು ಮಾಡಿಲ್ಲ ತಾನೆ? ಪರವಾಗಿಲ್ಲ, ಹಲ್ವಾ ಹೋದ್ರೆ ಹೋಗ್ಲಿ, ನೀನ್ ಚೆನ್ನಾಗಿದ್ಯಾ ಅಲ್ವಾ? ಪರವಾಗಿಲ್ಲ ಬಾ, ನಾವೆಲ್ಲರೂ ತಗೊಂಡ್ ಬಂದ ಆಹಾರ ಇದೆ ಅಲ್ವಾ, ಅದನ್ನೇ ನಿನಗೂ ಕೊಡ್ತೀವಿ. ಚಿಚುಕಾಗೆ ಅವಳ ಮನ್ಸಲ್ಲಿ, ಅಮ್ಮಯ್ಯ, ನನ್ನ ಪ್ಲಾನ್ ವರ್ಕ್ ಆಗಿದೆ, ಇವಾಗ ಎಲ್ಲಾನು ತಿನ್ಬೋದು. ಎಲ್ರು ಬಾಳೆ ಎಲೆ ಹಾಕೊಂಡು ಊಟ ಮಾಡೋದಕ್ಕೋಸ್ಕರ ಕೂತ್ಕೊಂಡ್ರು. ಟುನಿಗೂ ಬಚ್ಚ ಅವಳು ಮಾಡಿದ ಪುಳಿಯೋಗರೆನ ಎಲ್ರಿಗೂ ಕೊಟ್ಲು. ಆವಾಗ ಮಕ್ಕಳು 3 ಜನ ನೆಲ್ಲಿಕಾಯಿ ಮರದ ಮೇಲೆ ಹತ್ತಿ ಅಲ್ಲಿ ಆಟಾಡ್ತಾ ಇದ್ರು. ಎಲ್ರು ಊಟ ಮಾಡೋದನ್ನ ನೋಡಿ ಬುಜ್ಜಿಗುಬ್ಬಚ್ಚಿ ತಕ್ಷಣ ಹಿಡಿದು ಬಂದ್ಲು. ಅಮ್ಮ ಅಮ್ಮ, ಚಿಚು ಅತ್ತೆ ಎಲ್ಲರ ಹತ್ರ ಹೇಳಿದ್ದು ಸುಳ್ಳು. ಎಲ್ರು ತುಂಬಾನೇ ಆಶ್ಚರ್ಯಪಟ್ರು. ಚಿಚುಗೆ ಹೃದಯನೇ ನಿಂತೋದ ಹಾಗೆ ಇತ್ತು. ಆದ್ರೂ ಅವಳು ತುಂಬಾನು ಕೋಪದಿಂದ, ಏ ಬುಜ್ಜಿ, ಏನ್ ಹೇಳ್ತಾ ಇದ್ಯಾ? ದೊಡ್ಡವರ ಮಧ್ಯದಲ್ಲಿ ನಿನಗೇನ್ ಕೆಲ್ಸ? ಇಲ್ಲ, ನಾನು ಬನ್ನು ಇಬ್ರು ಮರದ ಮೇಲೆ ಕೂತ್ಕೊಂಡು ಆಟಾಡ್ತಿದ್ದಾಗ ನೀವು ಬರ್ತಾ ಇದ್ದಿದ್ದನ್ನ ನೋಡಿದ್ವಿ. ಯಾವ ಕೋತಿ ಗುಂಪು ನಿಮ್ಗೆ ಅಡ್ಡಿ ಬರ್ಲೇ ಇಲ್ಲ. ನಿಮ್ ಕೈಯಲ್ಲಿದ್ದಿದ್ದು ಖಾಲಿ ಬಾಕ್ಸೆ, ಅದನ್ನ ನೀವು ಬೀಸ್ಕೊಂಡು ತೆಗೆದು ಬಿಸಾಕೊಂಡು ಬಂದಿದ್ದೆಲ್ಲ ನಾನು ನೋಡ್ದೆ. ಅದರಲ್ಲೇ ಮಣ್ಣು ಅಂಟ್ಕೊಂಡಿದೆ ನೋಡಿ. ನೀವು ಹೇಳಿದೆಲ್ಲ ಸುಳ್ಳು. ನೀವು ಬಾದಾಮ್ ಹಲ್ವಾ ಏನೂ ಮಾಡ್ಲೇ ಇಲ್ಲ. ಆವಾಗ ಬುಜ್ಜಿ ಹಿಡಿದ ಹಾಗೇನೆ ಬನ್ನು ಕೂಡ ತಲೆ ಅಲ್ಲಾಡಿಸ್ದ. ಹೌದೌದು, ನಾನ್ ಕೂಡ ನೋಡ್ದೆ ಹಾಗಂತ ಹೇಳ್ದ. ಆವಾಗ ಎಲ್ರೂ ಚಿಚುಕಾಗೆನ ನೋಡಿದ್ರು. ಚಿಚುಕಾಗೆಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಪಾಪ ಅವಳ ಮುಖಾನೇ ಬಾಡಿ ಹೋಯ್ತು. ಆವಾಗ ಚಿಚುಕಾಗೆ, ಅಂದ್ರೆ ಮಕ್ಳೇ, ನೀವು ಸರಿಯಾಗಿ ನೋಡಿರಲ್ಲ. ಕೋತಿಗಳು ದಾಳಿ ಮಾಡಿ ಎಲ್ಲ ಹಲ್ವಾನು ತಿಂದ್ಬಿಡ್ತು. ಆಮೇಲೇನೆ ಆ ಬಾಕ್ಸ್ನ ಎತ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೋ. ಮಹಿ ಹದ್ದು ಜೋರಾಗಿ ನಗುತ್ತಾ, ಅಲ್ಲ ಚಿಚೋ, ಯಾಕಿಷ್ಟು ಜಿಪುಣತನ? ನೀನೇನಾದ್ರೂ ತಗೊಂಡ್ ಬರ್ಲೇಬೇಕು ಅಂತ ನಾವು ಹೇಳಿದ್ವಾ? ನಾವೆಲ್ಲರೂ ಇಷ್ಟು ತಗೊಂಡ್ ಬರ್ತಾ ಇದ್ದೀವಿ ತಾನೆ. ನೀನು ತಗೊಂಡ್ ಬರ್ಲಿಲ್ಲ ಅಂದ್ರೂ ಕೂಡ ನಮ್ಮ ಆಹಾರನ ನಿನಗೆ ಕೊಡ್ತಿದ್ವಿ. ನೀನು ಅದಕ್ಕೆ ಬದಲು ಇಷ್ಟು ದೊಡ್ಡ ಸುಳ್ಳು ಹೇಳಿ ನಾಟಕ ಮಾಡ್ಬೇಕಾಗಿ ಏನು ಅವಶ್ಯಕತೆ? ಅಲ್ಲ ಚಿಚು, ನಿನ್ನ ಜಿಪುಣತನಕ್ಕೋಸ್ಕರ ಇಷ್ಟು ದೊಡ್ಡ ಕತೆ ಹೇಳಿದ್ಯಾ? ಪರವಾಗಿಲ್ಲ, ಮಕ್ಕಳಾದ್ರೂ ನಿಯತ್ತಾಗಿದ್ದಾರೆ. ಅವರೆಲ್ಲರೂ ಹಾಗೆ ಮಾತಾಡೋದನ್ನ ಕೇಳಿ ಚಿಚುಕಾಕಿಗೆ ಅವಮಾನ ಅನ್ನಿಸ್ತು. ಅವಳು ತಲೆ ಬಗ್ಗೆ ಕೂತ್ಕೊಂಡಿದ್ದಾಗ ಟುನಿಗೂ ಬಚ್ಚಿ ಒಂದು ದೊಡ್ಡ ಬಾಳೆ ಎಲೆಯಲ್ಲಿ ಎಲ್ಲ ಆಹಾರನ ಇಟ್ಟು ಚಿಚುಗೆ ತಗೊಂಡು ಹೋಗಿ ಕೊಟ್ಲು. ಟುನಿಗೂ ಬಚ್ಚಿ ನಗುತ್ತಾ, ನಡೆದಿದ್ದೇನೋ ನಡೆದೈತೆ ಚಿಚು, ಇವಾಗ ಕೋಪ ಮಾಡ್ಕೊಂಡು ಕೂತು ಏನ್ ಲಾಭ? ಇದು ಕಾರ್ತಿಕ ಮಾಸ, ಎಲ್ರೂ ಸಂತೋಷವಾಗಿರ್ಬೇಕು. ತಗೋ, ಎಲ್ರೂ ತಗೊಂಡ್ ಬಂದಿದ್ದನ್ನ ಕೊಟ್ಟಿದ್ದೀನಿ. ಹೊಟ್ಟೆ ತುಂಬಾ ಊಟ ಮಾಡು, ಏನು ಮನ್ಸಲ್ಲಿ ಇಟ್ಕೊಳ್ಬೇಡ. ಮುಂದಿನ ವರ್ಷನೇ ನೀನು ಏನು ತಗೊಂಡ್ ಬರ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಟುನಿ ಹೇಳಿದ ಮಾತಿಗೆ ಚಿಚುಕಾಗೆ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆವಾಗ ಚಿಚುಕಾಗೆ ಎಲ್ಲರ ಹತ್ರನೋ, ನನ್ನ ಕ್ಷಮಿಸ್ಬಿಡಿ, ನಾನ್ ಮಾಡಿದ್ದು ತಪ್ಪೆ. ಪರವಾಗಿಲ್ಲ ಚಿಚೋ, ಊಟ ಮುಂದೆ ಇಟ್ಕೊಂಡು ಏನ್ ಮಾತೋ, ಬನ್ನಿ ಎಲ್ರೂ ಊಟ ಮಾಡೋಣ. ಪಕ್ಷಿಗಳೆಲ್ಲರೂ ಸಂತೋಷವಾಗಿ ನಗುತ್ತಾ ಊಟ ಮಾಡಕ್ಕೆ ಶುರು ಮಾಡಿದ್ರು. ಆವಾಗ ಚಿಚುಕಾಗೆ ಪುಳಿಯೋಗರನ್ನ ತಿಂದು ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಅಮ್ಮಯ್ಯ, ಊಟ ಎಷ್ಟ್ ಚೆನ್ನಾಗಿದೆ. ಈ ಟುನಿ ಕೈಯಲ್ಲಿ ಏನೋ ಶಕ್ತಿ ಇದೆ. ಪುಳಿಯೋಗರೆ ತುಂಬಾ ಚೆನ್ನಾಗಿದೆ. ಮುಂದಿನ ಸಲ ಬರುವಾಗ ಈ ಮಕ್ಳ ಹತ್ರ ಸ್ವಲ್ಪ ಜೋಪಾನವಾಗಿರ್ಬೇಕು. ಯಾರಿಗೂ ಗೊತ್ತಿಲ್ಲದೆ ಏನಾದ್ರೂ ಮಾಡ್ಬೇಕು. ಹಾಗೆ ಅವಳ ಬುದ್ಧಿ ಬದಲಾಗ್ಲಿಲ್ಲ. ಅದು ಅಲ್ಲಿರುವ ಎಲ್ರಿಗೂ ಗೊತ್ತು. ಆದ್ರೆ ಆ ಕ್ಷಣ ಆ ತೋಟದಲ್ಲಿ ಎಲ್ರೂ ಸಂತೋಷವಾಗಿ ಊಟ ಮಾಡ್ಕೊಂಡು ನಗಾಡ್ಕೊಂಡು ಮಾತಾಡ್ತಾ ಇದ್ರು.